ಗುರುದೇವ್, ವೃಶ್ಚಿಕ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಏನು ಮಾಡೋದ್ರಿಂದ ಅದೃಷ್ಟ ಬರುತ್ತೆ, ಯಾವ ಕೆಲಸ ಮಾಡದೇ ಇರೋದು ಒಳ್ಳೆಯದು, ನಿಮ್ಮ ಜೀವನದಲ್ಲಿ ಈ ಘಟನೆ ಮಾತ್ರ 100% ನಡೆಯುತ್ತೆ, ಅದು ಯಾವುದು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಖಂಡಿತವಾಗ್ಲೂ ಕೂಡ ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಡಿ ಅಂತ ಹೇಳ್ತಾ, ಇದು ವೃಶ್ಚಿಕ ರಾಶಿಯವರ ಜೂನ್ ತಿಂಗಳ ಭವಿಷ್ಯ. ಹಿಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿರತಕ್ಕಂಥದ್ದು ಈ ವಿಶೇಷವಾದಂತಹ ಮಣಿಗಳ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೆ. ಗುರು ಸಂಚಾರ ಫಲವನ್ನು ಹೇಳಬೇಕಾದ್ರೆ ಯಾವ ರೀತಿ ಗುರುಬಲ ಅಂತಕ್ಕಂಥದ್ದು ಈ ಮಣಿಗಳನ್ನು ಧರಿಸೋದ್ರಿಂದ ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಜನ ಬಹಳಷ್ಟು ಪ್ರಶ್ನೆಗಳನ್ನು ಯಾರ್ಯಾರು ಧರಿಸ್ಬೋದು ಏನೇನು ಅಂತ ಕೇಳಿದ್ರಿ. ಎಲ್ಲದಕ್ಕೂ ಕೂಡ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಪ್ರಮುಖ ರತ್ನಗಳು ಅಂದರೆ ಈ ನವರತ್ನ, ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ನವರತ್ನಗಳು. ಆದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನವರತ್ನವನ್ನು ನೀವು ಧರಿಸ್ಬೇಕು ಅಂದರೆ ಅದು ಒರಿಜಿನಲ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿಯ ನವರತ್ನಗಳನ್ನು ನೀವು ಧರಿಸ್ಬೇಕು ಅಂದರೆ ಬಹಳಷ್ಟು ಖರ್ಚು ಮಾಡ್ತಕ್ಕಂತಹ ಒಂದು ಪ್ರಮೇಯ ಉಂಟಾಗ್ತದೆ. ಹಾಗಾಗಿ ಸಾಮಾನ್ಯ ಜನರಿಗೆ ಇದು ಅವರ ಕೈಗೆ ಎಟಕದ ಬೆಲೆಯಲ್ಲಿ ಇರ್ತದೆ. ಹಾಗಾಗಿ ಇದರ ಉಪರತ್ನಗಳನ್ನು ಧರಿಸೋದು ಕೂಡ ಅಷ್ಟೇ ಒಂದು ನಿಮಗೆ ಬೆನಿಫಿಟ್ ಅನ್ನೋದು ಕೊಡುತ್ತದೆ. ಹಾಗೆ ನವರತ್ನಗಳನ್ನ ನೀವು ರಾಶಿಯನುಗುಣವಾಗಿ ಧರಿಸೋದ್ರಿಂದ ಕೆಲವೊಂದು ರಾಶಿಗಳಿಗೆ ನೀವು ಯಾವ ರತ್ನವನ್ನ ಧರಿಸಿರ್ತೀರಲ್ಲ ಆ ಗ್ರಹಗಳೇ ಬಾಧಕ ಸ್ಥಾನದಲ್ಲಿ ಕೂತಿರೋದ್ರಿಂದ ನೆಗೆಟಿವ್ ಕೂಡ ಆಗುವಂತಹ ಸಂಭವಗಳಿರುತ್ತದೆ. ಅದಕ್ಕಾಗಿ ಈ ಒಂದು ಉಪರತ್ನಗಳನ್ನ ನೀವು ಧರಿಸೋದ್ರಿಂದ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎಫೆಕ್ಟ್ಗಳು ಖಂಡಿತವಾಗ್ಲೂ ಕೂಡ ನಿಮಗೆ ಆಗುದಿಲ್ಲ. ಹಾಗಾಗಿ ವಿಶೇಷವಾದಂತದ್ದು ಈ ಎಲ್ಲಾ ರಾಶಿಗೆ ಅನುಗುಣವಾಗಿ ನಿಮ್ಮ ಪ್ರತಿಯೊಂದು ರಾಶಿಗೂ ಕೂಡ ಒಂದೊಂದು ರತ್ನಗಳನ್ನ ನಾವಿಲ್ಲಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಇದನ್ನ ಒಂದು ಬ್ರೇಸ್ಲೆಟ್ ರೂಪದಲ್ಲಿ, ಎಲಾಸ್ಟಿಕ್ ದಾರದಲ್ಲಿ ಬ್ರೇಸ್ಲೆಟ್ ರೂಪದಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಇದನ್ನ ಯಾವ ರೀತಿ ಧರಿಸ್ಬೇಕು, ಯಾರು ಧರಿಸ್ಬೇಕು, ಯಾವಾಗ ಧರಿಸ್ಬೇಕು, ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ಉತ್ತರವನ್ನ ನಾನು ತಿಳಿಸ್ಕೊಡ್ತೇನೆ. ಈ ರತ್ನಗಳು ಅಥವಾ ಮಣಿಗಳನ್ನ ಧರಿಸೋದ್ರಿಂದ ಆಗುವಂತಹ ಉಪಯೋಗಗಳೇನು ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ಉತ್ತರ, ನಿಮ್ಮ ಯಾವುದೇ ಕೆಲಸ ಆಗ್ಬೇಕಾದ್ರೂ ಕೂಡ ದೈವ ಬಲ ಅಂತಕ್ಕಂಥದ್ದು ನಿಮ್ಮ ಜೊತೆ ಇದ್ದಾಗ ಮಾತ್ರ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತದೆ. ಹಾಗಾಗಿ ಈ ರತ್ನಗಳನ್ನು ಧರಿಸೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆ ಆಗ್ತಾ ಇದ್ರೆ, ಅರ್ಧಕ್ಕೆ ನಿಂತು ಹೋಗಿದ್ರೆ ಅಥವಾ ಕೆಲಸ 90% ಬಂದು ಏನಾದರೂ ಅಡೆತಡೆಯಾಗಿ ನಿಂತಿದ್ರೆ, ಇದನ್ನ ವಿದ್ಯಾರ್ಥಿಗಳು ಧರಿಸೋದ್ರಿಂದ ಅವರ ವಿದ್ಯೆಯಲ್ಲಿ ಏನಾದರೂ ಕುಂಠಿತ ಆಗ್ತಾ ಇದ್ರೆ, ಅಂದುಕೊಂಡ ಮಾರ್ಕ್ಸ್ ಬರ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ 13 ವರ್ಷಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳು ಇದನ್ನು ಧರಿಸ್ಕೊಳ್ಳಿ. ಇದನ್ನು ನಿಮ್ಮ ಎಡಗೈಗೆ ಧರಿಸ್ಕೊಳ್ಳಿ ವಿದ್ಯಾರ್ಥಿಗಳು. ಇದರಿಂದ ನಿಮ್ಮ ವಿದ್ಯಾರ್ಜನೆಯಲ್ಲಿ ತುಂಬ ಯಶಸ್ಸು ಸಿಗುತ್ತೆ. ಹಾಗೆ ಗಂಡ ಹೆಂಡತಿ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು, ದಿನನಿತ್ಯ ಕಲಹ ಜಗಳ ಆಗ್ತಾ ಇದ್ರೆ ಈ ಕ್ರಿಸ್ಟಲ್ಗಳನ್ನು ನೀವು ಧರಿಸೋದ್ರಿಂದ ನಿಮ್ಮ ಒಂದು ಗಂಡ ಹೆಂಡತಿ ಜೀವನದಲ್ಲಿ ಆಗ್ತಕ್ಕಂತಹ ಅಡೆತಡೆ, ಯಾವುದಾದ್ರೂ ಗ್ರಹಗತಿಯ ಒಂದು ಒತ್ತಡ ಅಥವಾ ಗ್ರಹಗತಿಯಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು, ನಿಮ್ಮ ದಶಾಭುಕ್ತಿ ಏನಾದರೂ ಹಾಳಾಗಿತ್ತು ಅಂದರೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಧರಿಸೋದ್ರಿಂದ ನಿಮ್ಮ ರಾಶಿಯಾಧಿಪತಿ ಹಾಗೂ ಗುರುವಿನ ಬಲ ಎರಡೂ ಕೂಡ ನಿಮಗೆ ಪ್ರಾಪ್ತಿಯಾಗೋದ್ರಿಂದ ಗಂಡ ಹೆಂಡತಿ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳು, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ನೀವೇನಾದರೂ ಬಳಲ್ತಾ ಇದ್ರೆ ನಿಮ್ಮ ಗ್ರಹಗತಿಗಳು ನಿಮಗೆ ಸಹಾಯ ಮಾಡಿ ಇದನ್ನ ನೀವು ಧರಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಂಡಂತಹ ಬಹಳಷ್ಟು ಜನರನ್ನ ಕೂಡ ನಾನೇ ನೋಡಿದ್ದೇನೆ. ನೀವು ವ್ಯಾಪಾರ ಮಾಡ್ತಾ ಇದ್ದು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಪ್ರಮೋಷನ್ ಸಿಗ್ತಾ ಇಲ್ಲ, ನೋಡಿ ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಈ ಗ್ರಹಗತಿಗಳ ನಮಗೆ ಸಪೋರ್ಟ್ ಬೇಕಾಗ್ತದೆ. ಈ ರತ್ನಗಳನ್ನು ನೀವು ನಿಮ್ಮ ಕೈಯಲ್ಲಿ ಏನು ಧರಿಸ್ಕೊಳ್ತಿರಲ್ಲ, ಇದರಿಂದಾಗಿ ನಿಮ್ಮ ಗ್ರಹಗತಿಗಳು ನಿಮ್ಮ ರಾಶಿ ಅನುಗುಣವಾಗಿ ನಿಮ್ಮ ರಾಶಿಯಾಧಿಪತಿ ಹಾಗೂ ಗುರುವಿನ ಬಲ ಎರಡೂ ಕೂಡ ನಿಮಗೆ ಪ್ರಾಪ್ತಿ ಆಗ್ತದೆ. ಪ್ರತಿಯೊಬ್ಬರು ಕೂಡ ಇದನ್ನ ಧರಿಸ್ಕೊಳ್ಳಿ, ಇದರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಶುಭ ಆಗುತ್ತೆ. ಬಹಳ ಟೈಮಿಂದ ಕೋರ್ಟ್ ಕೇಸ್ ಆಗ್ತಾ ಇದ್ದು, ಬಹಳ ಅಲದಾಟ ಆಗ್ತಾ ಇತ್ತು, ಬಹಳ ಸರಿ ಏನೋ ನಿಮಗೆ ಶತ್ರುಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಕೋರ್ಟ್ ಕೇಸ್ ಸಮಸ್ಯೆ ಬಗೆಹರಿತಾ ಇಲ್ಲ, ಅಥವಾ ಶತ್ರುಗಳ ಉಪಟಳ ತುಂಬ ಜಾಸ್ತಿ ಆಗಿದೆ, ಏನೇ ಮಾಡಿದ್ರು ಕೂಡ ನೀವು ಒಂದು ನ್ಯಾಯದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಶತ್ರುಗಳು ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಇದು ಧರಿಸೋದ್ರಿಂದ ನಿಮ್ಮ ಗ್ರಹಗತಿಗಳು ಸ್ಟ್ರಾಂಗ್ ಆಗುತ್ತೆ. ಆಗ ಶತ್ರು ಬಾಧೆ, ಕೋರ್ಟ್ ಕೇಸ್ ವಿಚಾರಗಳು ಕೂಡ ನಿವಾರಣೆ ಆಗುತ್ತೆ. ಬಹಳ ಸಮಯದಿಂದ ಭೂಮಿಯನ್ನ ಖರೀದಿ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ, ಅದು ಸಾಧ್ಯ ಆಗ್ತಾ ಇಲ್ಲ, ಏನೋ ಅಡೆತಡೆಗಳು ಬರ್ತಾ ಇದೆ, ಮನೆ ತಗೊಳಕ್ಕಾಗ್ತಾ ಇಲ್ಲ. ಖಂಡಿತವಾಗ್ಲೂ ಕೂಡ ಈ ರತ್ನಗಳನ್ನು ಧರಿಸ್ಕೊಳ್ಳಿ, ನಿಮ್ಮ ಗ್ರಹಗತಿಗಳು ನಿಮಗೆ ಸಪೋರ್ಟ್ ಮಾಡುತ್ತೆ. ಇದನ್ನ ಯಾರೆಲ್ಲ ಧರಿಸ್ಬೋದು? ಹೆಣ್ಣು ಮಕ್ಕಳು ಹಾಕೋಬೋದಾ, ಮಕ್ಕಳು ಹಾಕೋಬೋದಾ, ವೃದ್ಧರು ಹಾಕೋಬೋದಾ? ಖಂಡಿತವಾಗ್ಲೂ ಕೂಡ ಉತ್ತರವನ್ನ ಕೊಡ್ತಾ ಇದ್ದೇನೆ. ನೋಡಿ, ಈ ರತ್ನಗಳನ್ನ 13 ವರ್ಷಕ್ಕೆ ಮೇಲ್ಪಟ್ಟ ಯಾರಾದರೂ ಕೂಡ ಇದನ್ನ ಧರಿಸ್ಬೋದು. ಹೆಣ್ಣು ಗಂಡು ಅನ್ನೋ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಖಂಡಿತವಾಗ್ಲೂ ಕೂಡ ಯಾವ ರೀತಿ ಉಂಗುರಗಳನ್ನ, ಈ ಹವಳಗಳನ್ನ ಅಥವಾ
ಯಾವ ಯಾವ ರತ್ನಗಳನ್ನು ನೀವು ಧರಿಸ್ತಾ ಇದ್ರಿ ಕೈಯಲ್ಲಿ, ಅದರ ಬದಲಿಗೆ ಇದಿರೋದಷ್ಟೇ. ಹಾಗಾಗಿ ಇದು ಖಂಡಿತವಾಗ್ಲೂ ಕೂಡ ಕಲ್ಲಿಂದನೇ ಮಾಡಿರ್ತಕ್ಕಂಥದ್ದು. ರಾ ಕಲ್ಲೇನು ಬರುತ್ತಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದಾಗಿ ಈ ರೀತಿ ಒಂದು ರೌಂಡ್ ಬೀಡ್ಸನ್ನು ಮಾಡಿ ಆನಂತರವೇ ಇದನ್ನು ಒಂದು ಪೂಜೆ ಮಾಡಿದ ನಂತರವೇ ನಿಮಗೆ ಕಳಿಸ್ಕೊಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಧರಿಸ್ಬೋದು. ಹಾಗೆ ಇದನ್ನು ಯಾವ ಕೈಗೆ ಧರಿಸ್ಬೇಕು ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ನೀವೇನಾದರೂ 35 ವರ್ಷಕ್ಕೆ ಒಳಪಟ್ಟಿದ್ರೆ ನಿಮ್ಮ ಎಡಗೈಗೆ ಧರಿಸ್ಕೊಳ್ಳಿ, 35 ವರ್ಷಕ್ಕೆ ಮೇಲ್ಪಟ್ಟಿದ್ರೆ ನಿಮ್ಮ ಬಲಗೈಗೆ ಧರಿಸ್ಕೊಳ್ಳಿ. ಇದನ್ನ ಯಾವಾಗ ತೆಗಿಬೇಕು ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಇದಕ್ಕೆ ಉತ್ತರ, ರಾತ್ರಿ ಮಲಗುವಂತಹ ಸಂದರ್ಭದಲ್ಲಿ ಇದನ್ನ ನೀವು ತೆಗೆದಿಡಬೇಕು. ಹಾಗೆ ಸ್ನಾನ ಆದ ನಂತರವೇ ಇದನ್ನ ಧರಿಸ್ಕೋಬೇಕಾಗ್ತದೆ. ಮನೆಯಿಂದ ಹೊರ ಹೋಗೋದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ಧರಿಸ್ಕೊಂಡೇ ಇದನ್ನ ಹೊರಗಡೆ ಹೋಗಿ. ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ಕೂಡ ಸಕ್ಸಸ್ ಆಗುತ್ತೆ. ಇದನ್ನ ಮಾಂಸಾಹಾರ ತಿನ್ಕೊಂಡು ಧರಿಸ್ಕೋಬೋದಾ ಅಂತ ಹೇಳಿ, ಯದ್ಭಾವಂ ತದ್ಭವತಿ ಅಂತ ಹೇಳ್ತಕ್ಕಂಥದ್ದು. ಇದನ್ನ ಖಂಡಿತವಾಗ್ಲೂ ಕೂಡ ಧರಿಸ್ಕೊಂಡೇ ಇರಬಹುದು. ಇನ್ನಷ್ಟು ಜನ ಕೇಳ್ತಾ ಇದ್ದಂತಹ ಪ್ರಶ್ನೆ, ಹೆಣ್ಣು ಮಕ್ಕಳು ಅವರ ರಜಾ ದಿನಗಳಲ್ಲಿ ಇದನ್ನ ಧರಿಸ್ಬೋದಾ ಅಂತ. ಖಂಡಿತವಾಗ್ಲೂ ಕೂಡ ಧರಿಸ್ಬೋದು, ಆದ್ರೆ 5 ದಿನ ಕಳೆದ ನಂತರದಲ್ಲಿ ಇದನ್ನ ಶುದ್ಧ ಮಾಡಬೇಕಾಗತ್ತೆ. ಇದನ್ನ ಶುದ್ಧ ಮಾಡೋದು ಹೇಗೆ ಅಂತ ಹೇಳಿ ಬಹಳಷ್ಟು ಜನಕ್ಕೆ. ಇದನ್ನ ಶುದ್ಧ ಮಾಡಲಿಕ್ಕೆ ಹರಿಯುವ ನೀರನ್ನ ಉಪಯೋಗಿಸ್ಬೋದು. ಹರಿಯುವ ನೀರಂದ್ರೆ ನದಿನೇ ಆಗ್ಬೇಕು ಅಂತ ಇಲ್ಲ. ನಿಮ್ಮ ಮನೆಯಲ್ಲಿ ಮನೆ ಹೊರಗಡೆ ಇರತಕ್ಕಂತಹ ನಲ್ಲಿ ಯಾವುದಾದ್ರೂ ಇತ್ತು ಅಂದರೆ ಆ ಟ್ಯಾಪನ್ನು ಆನ್ ಮಾಡಿ, ಈ ಒಂದು ರತ್ನಗಳೇನಿರುತ್ತಲ್ಲ ಟ್ಯಾಪನ್ನು ಆನ್ ಮಾಡಿಬಿಟ್ಟು ಒಂದು 5 ಬಾರಿ ಹಿಂಗೆ ಹಿಡಿದುಬಿಟ್ಟು ಎಲ್ಲ ರತ್ನಗಳನ್ನು ಕೂಡ ತೊಳಿರಿ, ಆಯಿತಾ. ಈ ರೀತಿ ತೊಳೆಯೋದ್ರಿಂದ ಎಲ್ಲವೂ ಕೂಡ ಶುದ್ಧ ಆಗುತ್ತೆ, ಅದರಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತೆ. ಇದು ಸುಲಭವಾದ ರೀತಿಯಲ್ಲಿ ಮಾಡ್ತಕ್ಕ. ಇನ್ನಷ್ಟು ಶುದ್ಧ ಮಾಡುವ ತಂತ್ರಗಳೇನು ಅಂದರೆ, ಒಂದು ಹುಣ್ಣಿಮೆಯ ದಿನ ಚಂದ್ರನ ಬೆಳಕಲ್ಲಿ ಈ ಕ್ರಿಸ್ಟಲ್ಗಳನ್ನು ಖಂಡಿತವಾಗ್ಲೂ ಚಂದ್ರನ ಬೆಳಕಿಗೆ ರಾತ್ರಿ ಪೂರ್ತಿ ಇಡಿ. ಇದರಿಂದಾಗಿ ಈ ಎಲ್ಲ ಕ್ರಿಸ್ಟಲ್ಗಳು ಕೂಡ ತುಂಬ ಚಾರ್ಜ್ ಆಗುತ್ತೆ. ಈ ರೀತಿ ಚಾರ್ಜ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗುತ್ತೆ. ಹಾಗೂ ಇದು ಇನ್ನಷ್ಟು ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಇದು ಯಾವುದು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಸೆಲೆನೈಟ್, ಈ ಪ್ಲೇಟನ್ನು ನೀವು ಬಳಸ್ಕೊಂಡು ಈ ಕ್ರಿಸ್ಟಲ್ಗಳನ್ನು ಶುದ್ಧ ಮಾಡ್ಕೋಬಹುದು. ಹಾಗೆ ನಿಮ್ಮ ಒಂದೊಂದು ಸಮಸ್ಯೆಗೂ ಕೂಡ ಈ ಕ್ರಿಸ್ಟಲ್ಗಳಿಂದ ಪರಿಹಾರವನ್ನು ಕಂಡ್ಕೋಬಹುದು. ಖಂಡಿತವಾಗ್ಲೂ ಕೂಡ ಇದೆಲ್ಲವನ್ನ ಕೂಡ ಮಾಡಿ ಈ ಕ್ರಿಸ್ಟಲ್ಗಳನ್ನ ಈಗಾಗಲೇ ಬಹಳಷ್ಟು ಜನ ಧರಿಸ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ನಿಮಗೂ ಕೂಡ ಒಳ್ಳೆ ಶುಭದಾಯಕ ಫಲಗಳು ಕೂಡ ಪ್ರಾಪ್ತಿ ಆಗ್ತಾ ಇರುತ್ತದೆ. ಹಾಗೆ ಇನ್ನಷ್ಟು ಜನರಿಗೂ ಕೂಡ ಈ ಕ್ರಿಸ್ಟಲ್ಗಳ ಬಗ್ಗೆ ಹೇಳಿ, ಇದನ್ನು ಧರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಕ್ಸಸ್ ಆಗುತ್ತೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡು, ಈ ಮಣಿಗಳನ್ನು ಯಾರ್ಯಾರು ತಗೋಬೇಕು, ಧರಿಸ್ಕೋಬೇಕು ಅಂತ ಯಾರು ನಿರೀಕ್ಷೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ನೀವು ಇದನ್ನು ತರಿಸ್ಕೋಬೋದು. ಹಾಗೆ ಇದನ್ನು ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತೆ. ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೆನಪಿರಲಿ, ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಯೇ ಇದನ್ನು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸಾಧ್ಯ ಆದವರು ಇದನ್ನು ತರಿಸ್ಕೊಂಡು ಧರಿಸ್ಕೊಳ್ಳಿ ಅಂತ ಹೇಳ್ತಾ, ಇದು ವೃಶ್ಚಿಕ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಈ ಮಾಸದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಮುನ್ನಡೆಯುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇರುವಂತದ್ದು. ಸ್ವಲ್ಪ ಅಡೆತಡೆಗಳೇನಾದ್ರು ಬರ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಆಗುವಂತ ಸಾಧ್ಯತೆ ಇರುತ್ತೆ. ತಂದೆಯ ಸಹಾಯವನ್ನ ನೀವು ನಿರೀಕ್ಷೆ ಮಾಡಬಹುದು, ಅಥವಾ ತಂದೆ ಸ್ಥಾನದಲ್ಲಿ ಯಾರು ಇರ್ತಾರಲ್ಲ ಅವರಿಂದ ಸಹಾಯವನ್ನ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಅವರಿಂದ ಖಂಡಿತವಾಗ್ಲೂ ಕೂಡ ಲಾಭ ಆಗುತ್ತೆ. ಅನಿರೀಕ್ಷಿತ ಆಸ್ತಿ, ತಂದೆ ಮನೆಯಿಂದ ಆಗಿರ್ಬೋದು, ಅಥವಾ ಯಾವುದೋ ಒಂದು ಅನಿರೀಕ್ಷಿತ ಆಸ್ತಿ, ಅಥವಾ ಒಂದು ಕೋರ್ಟ್ ಕೇಸ್ ನಡೀತಾ ಇದ್ದು, ಬಹಳ ಟೈಮಿಂದ ಕೋರ್ಟ್ ಕೇಸ್ ಇತ್ತು, ಕ್ಲಿಯರ್ ಆಗ್ತಾ ಇರಲಿಲ್ಲ. ಪಂಚಮ ಶನಿ ವೃಶ್ಚಿಕ ರಾಶಿಯವರಿಗೆ ಏನು ನಡೀತಾ ಇದೆ, ಸ್ವಲ್ಪ ಕೋರ್ಟ್ ಕೇಸಲ್ಲಿ ಏನಾದ್ರು ನಿಮ್ಮ ಕೇಸ್ ನಡೀತಾ ಇತ್ತು ಅಂದರೆ ಆ ಕೇಸ್ ಎಲ್ಲ ಕ್ಲಿಯರ್ ಆಗಿ ಒಂದಷ್ಟು ಲಾಭಗಳಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಪ್ರಗತಿ ಅಂತಕ್ಕಂಥದ್ದು ತೋರಿಸ್ತದೆ. ಹಾಗೆ ನೀವು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಇಷ್ಟು ಸಮಯದಲ್ಲಿ ಏನಾಗ್ತಾ ಇತ್ತು, ಶ್ರಮ ಇತ್ತು, ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಇರಲಿಲ್ಲ. ಹಾಗಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಹಾಗೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಮ ಗುಣಮಟ್ಟದ ವಿದ್ಯೆ ಅಂದ್ರೆ ಏನಾದರೂ ಸ್ವಲ್ಪ ಸ್ಕೂಲ್ ಯಾವುದೋ ಚಿಕ್ಕ ಸ್ಕೂಲಲ್ಲಿ ಓದ್ತಾ ಇದ್ರೆ ನಿಮ್ಮ ತಂದೆ ತಾಯಿಯಿಂದಾಗಿ ಒಂದಷ್ಟು ದೊಡ್ಡ ಶಾಲೆಗಳಿಗೆ ಅಡ್ಮಿಷನ್ ಆಗುವಂತಹ ಸಾಧ್ಯತೆ, ಗುಣಮಟ್ಟದ ಎಜುಕೇಶನ್, ಅಥವಾ ನಿಮ್ಮ ಶಾಲೆಯಲ್ಲಿ ಒಂದಷ್ಟು ಟೀಚರ್ಗಳನ್ನು ಬದಲಾವಣೆ ಮಾಡಿ ಒಂದಷ್ಟು ಒಳ್ಳೆ ಟೀಚರ್ಗಳನ್ನು ಹಾಕಿ ಗುಣಮಟ್ಟದ ವಿದ್ಯೆ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ. ಏನು ಕೆಲಸ ಮಾಡ್ತಾರಂಥವ್ರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ಅವರ ಹೊಗಳುವಿಕೆಗೆ ಕೂಡ ನೀವು ಪ್ರಾಪ್ತಿಯಾಗ್ತೀರಿ. ಯಾಕಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಇಷ್ಟು ಸಮಯ ನಿಮಗೆ ಸಿಕ್ಕಿರಲಿಲ್ಲ. ಆದರೆ ಇನ್ನು ಮುಂದೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಶ್ರಮ ಏನಿದೆ, ಅವ್ರು ಏನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ ಅದಕ್ಕೆ ಒಂದು ರೆಕಗ್ನಿಷನ್ ಅನ್ನೋದು ಸಿಗೋದ್ರಿಂದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ. ಸರ್ಕಾರಿ ನೌಕರಿ ಯಾರಾದರೂ ಈ ತಿಂಗಳಲ್ಲಿ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಸಿಗುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು. ಕೋರ್ಟ್ ವ್ಯಾಜ್ಯ ಸ್ವಲ್ಪ ಅಲೆದಾಟ ಏನಿತ್ತಲ್ಲ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ಭೋಗ ವಸ್ತುಗಳನ್ನು ಯಾರಾದರೂ ವ್ಯಾಪಾರಿಗಳು ಏನಾದರೂ ಮಾರ್ತಾ ಇರುವಂಥವ್ರಿದ್ರೆ, ಅಂದರೆ ಒಂದು ಲಕ್ಸುರಿ ಐಟಮು ಗೋಲ್ಡ್ ಏನೋ ಮಾರುವಂಥವ್ರಿದ್ರೆ ನಿಮ್ಮ ಎಲ್ರಿಗೂ ಕೂಡ ಲಾಭ ಆಗುತ್ತೆ. ಹಾಗೆ
ವೃಶ್ಚಿಕ ರಾಶಿಯವರು ಒಂದಷ್ಟು ಚಿನ್ನ ಖರೀದಿ ಯೋಗ ಕೂಡ ಈ ಮಾಸದಲ್ಲಿ ಇರುವಂಥದ್ದು. ಔಷಧಿ, ಇಂಜಿನಿಯರಿಂಗ್ ಅಥವಾ ಒಂದು ಪೀಠೋಪಕರಣಗಳನ್ನು ಯಾರಾದರೂ ಮಾರ್ತಾ ಇದ್ರೆ ಈ ತಿಂಗಳಲ್ಲಿ ನಿರೀಕ್ಷೆಗಿಂತ ಮೀರಿದ ಲಾಭವನ್ನ ನೀವು ಪಡ್ಕೊಳ್ಬಹುದು. ಹಾಗೆ ಲಾಯರ್ಗಳಿಗೂ ಕೂಡ ಲಾಭದಾಯಕ ಮಾಸ ಆಗಿರುತ್ತೆ. ಇನ್ನು ನಿಮ್ಮ ಸಮಸ್ಯೆಗಳು ತುಂಬಾ ಜಾಸ್ತಿ ಇತ್ತು, ಗಂಡ ಹೆಂಡತಿ ನಡುವೆ ಸ್ವಲ್ಪ ಜಾಸ್ತಿ ಗಲಾಟೆ ಆಗ್ತಾ ಇದೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇದೆ ಅಂದ್ರೆ ಪ್ರತಿದಿನ ಹನುಮಾನ್ ಚಾಲೀಸವನ್ನ ನೀವು ಮನೆಯಲ್ಲಿ ಜಪ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಓಂ ಹಂ ಹನುಮತೇ ನಮಃ ಅಂತ ಹೇಳುವ ಮಂತ್ರವನ್ನ ದಿನನಿತ್ಯ ಜಪ ಮಾಡ್ಕೊಳ್ಳಿ. ಇದಕ್ಕೆ ಕೌಂಟ್ ಅಂತ ಇಲ್ಲ, ಟೈಮ್ ಅಂತ ಇಲ್ಲ, ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಜಪ ಮಾಡ್ಕೊಂಡು ಹೋಗಿ. ಇದರಿಂದಾಗಿ ಬರಬಹುದಾದಂತಹ ಕಷ್ಟಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ವೃಶ್ಚಿಕ ರಾಶಿಯವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.